ಸ್ನೇಹಿತರೆ, ಯಶಸ್ಸಿನ ರಹಸ್ಯವನ್ನು ಯಾರು ಕಲಿಸುತ್ತಾರೆ ಗೊತ್ತಾ? ಶಾಲೆ ಅಲ್ಲ, ಕಾಲೇಜ್ ಅಲ್ಲ, ಕೆಲವೊಮ್ಮೆ ಪ್ರಕೃತಿಯೇ ದೊಡ್ಡ ಗುರು. ಒಂದು ಗಿಡುಗ, ಒಂದು ಒಂಟೆ ಮತ್ತು ಒಂದು ಚಿಕ್ಕ ಇರುವೆ, ಈ ಮೂರು ಜೀವಿಗಳು ನಮಗೆ ಜೀವನದಲ್ಲಿ ಗೆಲ್ಲುವ ರಹಸ್ಯವನ್ನು ಕಲಿಸುತ್ತವೆ. ಗಿಡುಗ ಎತ್ತರಕ್ಕೆ ಹಾರುವುದನ್ನು ಕಲಿಸುತ್ತದೆ, ಒಂಟೆ ಕಷ್ಟದಲ್ಲೂ ಮುಂದೆ ಸಾಗುವುದನ್ನು ಕಲಿಸುತ್ತದೆ, ಇರುವೆ ಎಂದಿಗೂ ಸೋಲೊಪ್ಪದ ಮನೋಭಾವವನ್ನು ಕಲಿಸುತ್ತದೆ. ಹಾಗಾದರೆ ಈ ಮೂರು ಗುರುಗಳಿಂದ ನಾವು ಏನು ಕಲಿಯಬಹುದು? ಬನ್ನಿ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋ. ಸ್ನೇಹಿತರೆ, ಮೊದಲಿಗೆ ಒಂಟೆಯಿಂದ ಒಂದು ದೊಡ್ಡ ಪಾಠ ಕಲಿಯೋಣ. ಒಂಟೆಯನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ಯಾಕೆ ಗೊತ್ತಾ? ಕುದುರೆ ಒಂಟೆಗಿಂತ ವೇಗವಾಗಿ ಓಡುತ್ತದೆ, ಆದರೆ ಮರುಭೂಮಿಯಲ್ಲಿ ಒಂಟೆಯಷ್ಟು ದೂರ ಪ್ರಯಾಣ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಒಂಟೆಯನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ಯಾಕಂದ್ರೆ ಅದು ತುಂಬಾ ಬಿಸಿಲು, ನೀರಿಲ್ಲದ ಪರಿಸ್ಥಿತಿ ಮತ್ತು ಭಾರವಾದ ಹೊರೆ ಇದ್ದರೂ ತನ್ನ ಪ್ರಯಾಣವನ್ನು ನಿಲ್ಲಿಸುವುದಿಲ್ಲ. ದಿನಗಳವರೆಗೆ ಕಷ್ಟ ಅನುಭವಿಸಿದರೂ ಮುಂದೆ ಸಾಗುತ್ತಲೇ ಇರುತ್ತದೆ. ಇದೇ ಒಂಟೆಯ ದೊಡ್ಡ ಗುಣ. ನಮಗೂ ಜೀವನದಲ್ಲಿ ಕಷ್ಟಗಳು ಬರುತ್ತವೆ. ಕೆಲವೊಮ್ಮೆ ಹಣದ ಸಮಸ್ಯೆ, ಕೆಲವೊಮ್ಮೆ ಕೆಲಸದ ಸಮಸ್ಯೆ, ಇನ್ನೊಮ್ಮೆ ಕುಟುಂಬದ ಸಮಸ್ಯೆ. ಆದರೆ ಒಂಟೆಯಂತೆ ನಾವು ಕೂಡ ನಿಲ್ಲಬಾರದು. ನಿಧಾನವಾಗಿಯಾದರೂ ಮುಂದೆ ಸಾಗಬೇಕು. ಒಂದು ಹೆಜ್ಜೆ, ಮತ್ತೊಂದು ಹೆಜ್ಜೆ, ಹೀಗೆ ಸಾಗಿದರೆ ಗುರಿ ಖಂಡಿತ ತಲುಪಬಹುದು. ಒಂಟೆ ನಮಗೆ ಹೇಳುವ ಸಂದೇಶ ಒಂದೇ: ಆತುರ ಪಡಬೇಡ, ಸೋಲೊಪ್ಪಬೇಡ, ಮುಂದೆ ಸಾಗು. ಜೀವನ ಒಂದು 100 ಮೀಟರ್ ಓಟ ಅಲ್ಲ, ಇದು ಒಂದು ದೊಡ್ಡ ಮ್ಯಾರಥಾನ್. ಆದ್ದರಿಂದ ಇತರರು ನಿಮಗಿಂತ ಮುಂದೆ ಹೋಗುತ್ತಿದ್ದಾರೆ ಎಂದು ಚಿಂತಿಸಬೇಡಿ. ನಿಮ್ಮ ವೇಗದಲ್ಲಿ, ನಿಮ್ಮ ದಾರಿಯಲ್ಲಿ ಮುಂದೆ ಸಾಗುತ್ತಿರಿ. ಇನ್ನೊಂದು ಆಸಕ್ತಿಕರ ವಿಷಯ ಏನೆಂದರೆ, ಒಂಟೆಗಳು ಕೇವಲ ಸರಕು ಸಾಗಿಸಲು ಮಾತ್ರ ಅಲ್ಲ, ರಕ್ಷಣಾ ಕೆಲಸಗಳಲ್ಲಿಯೂ ಸಹಾಯ ಮಾಡುತ್ತವೆ. ಇಂದಿಗೂ ನಮ್ಮ ಭಾರತೀಯ ಸೇನೆ ಮತ್ತು BSF ಯೋಧರು ರಾಜಸ್ಥಾನದ ಮರುಭೂಮಿಯಲ್ಲಿ ಒಂಟೆಗಳನ್ನು ಬಳಸುತ್ತಾರೆ. ಯಾಕಂದ್ರೆ ಮರುಭೂಮಿಯ ಕಠಿಣ ಪರಿಸ್ಥಿತಿಯಲ್ಲಿ ಒಂಟೆಗಳು ತುಂಬಾ ಉಪಯುಕ್ತ. ಅಂದರೆ ಒಂಟೆಗಳು ನಮ್ಮ ದೇಶದ ಗಡಿಯನ್ನು ಕಾಪಾಡುವ ಕೆಲಸದಲ್ಲೂ ತಮ್ಮ ಪಾತ್ರವನ್ನು ನಿಭಾಯಿಸುತ್ತಿವೆ. ಹಾಗಾದರೆ ಸ್ನೇಹಿತರೆ, ಒಂಟೆಯಿಂದ ನಾವು ಕಲಿಯಬೇಕಾದ ಪಾಠ ಏನು? ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಅಡೆತಡೆ ಬಂದರೂ ನಮ್ಮ ಪ್ರಯಾಣವನ್ನು ಎಂದಿಗೂ ನಿಲ್ಲಿಸಬಾರದು. ನಿಧಾನವಾಗಿಯಾದರೂ ಪರವಾಗಿಲ್ಲ, ಆದರೆ ನಿಲ್ಲಬೇಡ. ನಿರಂತರ ಪ್ರಯತ್ನ ಮಾಡಿದರೆ ಒಂದು ದಿನ ಯಶಸ್ಸು ಖಂಡಿತ ಸಿಗುತ್ತದೆ. ಈಗ ಪ್ರಕೃತಿಯ ಎರಡನೇ ಗುರು ಗಿಡುಗ. ಗಿಡುಗ ನಮಗೆ ಯಶಸ್ಸಿನ ಯಾವ ರಹಸ್ಯ ಹೇಳುತ್ತದೆ ನೋಡೋಣ. ಮೊದಲ ಪಾಠ: ಸರಿಯಾದ ಜನರ ಜೊತೆ ಇರಿ. ಈಗ ಗಿಡುಗದ ಬಗ್ಗೆ ಮಾತಾಡೋಣ. ಗಿಡುಗ ಪಕ್ಷಿಗಳ ರಾಜ ಎಂದು ಕರೆಯಲಾಗುತ್ತದೆ. ಒಂದು ಕತೆ ಇದೆ. ಒಂದು ಗಿಡುಗದ ಮರಿ ಕೋಳಿಗಳ ಜೊತೆ ಬೆಳೆದಿತ್ತು. ಅದು ತನ್ನನ್ನು ಗಿಡುಗ ಅಲ್ಲ, ಕೋಳಿ ಎಂದುಕೊಂಡಿತ್ತು. ಹಾಗಾಗಿ ಕೋಳಿಗಳಂತೆ ಸ್ವಲ್ಪ ಎತ್ತರ ಮಾತ್ರ ಹಾರುತ್ತಿತ್ತು. ಒಂದು ದಿನ ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಿದ್ದ ಗಿಡುಗವನ್ನು ನೋಡಿತು. ಆದರೆ ಅದು ನನ್ನಿಂದ ಸಾಧ್ಯವಿಲ್ಲ ಎಂದುಕೊಂಡಿತು. ಹೀಗೆ ತನ್ನ ನಿಜವಾದ ಶಕ್ತಿಯನ್ನು ತಿಳಿಯದೆ ಜೀವನ ಕಳೆದಿತು. ನಮ್ಮ ಜೀವನದಲ್ಲೂ ಇದೇ ಆಗುತ್ತದೆ. ಕೆಲವೊಮ್ಮೆ ನಾವು ನಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡುತ್ತೇವೆ. ಗಿಡುಗ ನಮಗೆ ಹೇಳುವುದು ಒಂದೇ: ನಿನ್ನ ಬಗ್ಗೆ ನೀನೇ ದೊಡ್ಡದಾಗಿ ಯೋಚಿಸು. ಎರಡನೇ ಪಾಠ: ಕಂಫರ್ಟ್ ಝೋನ್ನಿಂದ ಹೊರಬಾ. ಗಿಡುಗದ ಮರಿಗಳು ಹಾರಲು ಕಲಿಯುವಾಗ ತಾಯಿ ಅವುಗಳನ್ನು ಸುರಕ್ಷಿತ ಗೂಡಿನಿಂದ ಹೊರಗೆ ತಳ್ಳುತ್ತದೆ. ಮೊದಲು ಅವು ಭಯಪಡುತ್ತವೆ, ಆದರೆ ನಿಧಾನವಾಗಿ ರೆಕ್ಕೆ ಬೀಸಿ ಹಾರುವುದನ್ನು ಕಲಿಯುತ್ತವೆ. ಜೀವನದಲ್ಲೂ ಹಾಗೆಯೇ. ಯಶಸ್ಸು ಯಾವಾಗಲೂ ಕಂಫರ್ಟ್ ಝೋನ್ ಹೊರಗಡೆ ಇರುತ್ತದೆ. ಹೊಸ ಕೆಲಸ, ಹೊಸ ಕೌಶಲ್ಯ, ಹೊಸ ಅವಕಾಶ, ಇವೆಲ್ಲ ಭಯ ಹುಟ್ಟಿಸಬಹುದು. ಆದರೆ ಪ್ರಯತ್ನ ಮಾಡಿದಾಗ ಮಾತ್ರ ಬೆಳವಣಿಗೆ ಸಾಧ್ಯ. ಆದ್ದರಿಂದ ಭಯವನ್ನು ಎದುರಿಸಿ ಮುಂದೆ ಸಾಗಬೇಕು. ಮೂರನೇ ಪಾಠ: ನಿನ್ನನ್ನು ನೀನೇ ಬದಲಿಸಿಕೋ. ಗಿಡುಗ ವಯಸ್ಸಾದಾಗ ಅದರ ಶಕ್ತಿ ಕಡಿಮೆಯಾಗುತ್ತದೆ, ಆದರೆ ಅದು ಕೈಬಿಡುವುದಿಲ್ಲ. ತನ್ನನ್ನು ತಾನು ಮತ್ತೆ ಬಲಿಷ್ಠವಾಗಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ಹಳೆಯ ಅಭ್ಯಾಸಗಳನ್ನು ಬಿಡಬೇಕು, ಹೊಸ ವಿಷಯಗಳನ್ನು ಕಲಿಯಬೇಕು, ನಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಬೇಕು. ಆಗ ಮಾತ್ರ ನಾವು ಮತ್ತಷ್ಟು ಎತ್ತರಕ್ಕೆ ಹಾರಬಹುದು. ಹಾಗಾದರೆ ಸ್ನೇಹಿತರೆ, ಗಿಡುಗ ನಮಗೆ 3 ಪಾಠಗಳನ್ನು ಕಲಿಸುತ್ತದೆ. ಮೊದಲದು: ದೊಡ್ಡ ಕನಸು ಕಾಣು. ಎರಡನೆಯದು:
ಕಂಫರ್ಟ್ ಝೋನ್ನಿಂದ ಹೊರಬ. ಮೂರನೇದು, ನಿನ್ನನ್ನು ನೀನೇ ಪ್ರತಿದಿನ ಉತ್ತಮಗೊಳಿಸು. ಹೀಗೆ ಮಾಡಿದರೆ ನೀವು ಗಿಡುಗದಂತೆ ಜೀವನದಲ್ಲಿ ಎತ್ತರಕ್ಕೆ ಹಾರಬಹುದು. ಈಗ ಪ್ರಕೃತಿಯ ಮೂರನೇ ಗುರು, ಚಿಕ್ಕ ಇರುವೆ. ಗಾತ್ರದಲ್ಲಿ ಚಿಕ್ಕದಾದರೂ ಅದು ನಮಗೆ ಕಲಿಸುವ ಪಾಠ ತುಂಬಾ ದೊಡ್ಡದು. ಇರುವೆಯ ಪಾತ್, ಸಿಂಪಲ್ ಕನ್ನಡ ವಾಯ್ಸ್ ಓವರ್. ಸ್ನೇಹಿತರೆ, ಈಗ ಪ್ರಕೃತಿಯ ಮೂರನೇ ಗುರು ಇರುವೆಯ ಬಗ್ಗೆ ತಿಳಿಯೋಣ. ಇರುವೆ ತುಂಬಾ ಚಿಕ್ಕ ಜೀವಿ, ಆದರೆ ಅದು ನಮಗೆ ದೊಡ್ಡ ಪಾಠಗಳನ್ನು ಕಲಿಸುತ್ತದೆ. ಮೊದಲ ಪಾಠ, ಎಂದಿಗೂ ಸೋಲೊಪ್ಪಬಾರದು. ಇರುವೆಯ ದಾರಿಯಲ್ಲಿ ಅಡ್ಡಿ ಬಂದರೆ ಅದು ನಿಲ್ಲುವುದಿಲ್ಲ, ಬೇರೆ ದಾರಿ ಹುಡುಕುತ್ತದೆ, ಅಡ್ಡಿಯನ್ನು ದಾಟುತ್ತದೆ, ಆದರೂ ತನ್ನ ಗುರಿಯನ್ನು ಬಿಡುವುದಿಲ್ಲ. ನಮ್ಮ ಜೀವನದಲ್ಲೂ ಸಮಸ್ಯೆಗಳು ಬರುತ್ತವೆ, ಆದರೆ ಇರುವೆಯಂತೆ ನಾವು ಕೂಡ ಮುಂದೆ ಸಾಗಬೇಕು. ಇರುವೆಯಿಂದ ಕಲಿಯುವ ಎರಡನೇ ಪಾಠ, ಭವಿಷ್ಯಕ್ಕಾಗಿ ತಯಾರಿ ಮಾಡಿಕೊಳ್ಳುವುದು. ಇರುವೆಗಳು ಬೇಸಿಗೆಯಲ್ಲೇ ಆಹಾರ ಸಂಗ್ರಹ ಮಾಡುತ್ತವೆ, ಯಾಕೆಂದರೆ ಮುಂದೆ ಕಷ್ಟದ ಸಮಯ ಬರಬಹುದು ಎಂದು ಅವುಗಳಿಗೆ ಗೊತ್ತು. ಅವು ಇವತ್ತಿನ ಬಗ್ಗೆ ಮಾತ್ರ ಯೋಚಿಸುವುದಿಲ್ಲ, ನಾಳೆಯ ಬಗ್ಗೆಯೂ ಯೋಚಿಸುತ್ತವೆ. ನಾವು ಹಾಗೆಯೇ ಇರಬೇಕು. ಪರೀಕ್ಷೆ ಇರಲಿ, ಕೆಲಸ ಇರಲಿ, ವ್ಯಾಪಾರ ಇರಲಿ, ಕೊನೆಯ ಕ್ಷಣದವರೆಗೆ ಕಾಯಬಾರದು, ಮುಂಚಿತವಾಗಿಯೇ ತಯಾರಿ ಮಾಡಿಕೊಳ್ಳಬೇಕು. ಮೂರನೇ ಪಾಠ, ಒಳ್ಳೆಯ ದಿನವು ಶಾಶ್ವತವಲ್ಲ, ಕೆಟ್ಟ ದಿನವು ಶಾಶ್ವತವಲ್ಲ. ಇರುವೆಗಳು ಕಷ್ಟದ ಸಮಯದಲ್ಲೂ ಕೆಲಸ ಮಾಡುತ್ತಲೇ ಇರುತ್ತವೆ, ಯಾಕೆಂದರೆ ಈ ಸಮಯವು ಕಳೆದು ಹೋಗುತ್ತದೆ ಎಂಬ ನಂಬಿಕೆ ಅವುಗಳಿಗೆ ಇರುತ್ತದೆ. ನಮಗೂ ಅದೇ ನಂಬಿಕೆ ಇರಬೇಕು. ಇಂದು ಕಷ್ಟ ಇದ್ದರೆ ನಾಳೆ ಒಳ್ಳೆಯ ದಿನ ಬರುತ್ತದೆ, ಆದರೆ ಅದಕ್ಕಾಗಿ ನಾವು ಶ್ರಮಿಸಬೇಕು. ಹಾಗಾದರೆ ಸ್ನೇಹಿತರೆ, ಇರುವೆ ನಮಗೆ 3 ಪಾಠಗಳನ್ನು ಕಲಿಸುತ್ತದೆ. ಒಂದನೇದು, ಎಂದಿಗೂ ಸೋಲೊಪ್ಪಬೇಡ. ಎರಡನೇದು, ಭವಿಷ್ಯಕ್ಕಾಗಿ ತಯಾರಿ ಮಾಡಿಕೊ. ಮೂರನೇದು, ಆಶೆ ಕಳೆದುಕೊಳ್ಳಬೇಡ. ಈ 3 ಗುಣಗಳು ಇದ್ದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಇಂದು ನಾವು ಒಂಟೆಯಿಂದ ತಾಳ್ಮೆ ಕಲಿತೆವು, ಗಿಡುಗದಿಂದ ದೊಡ್ಡ ಕನಸು ಕಾಣುವುದು ಕಲಿತೆವು, ಇರುವೆಯಿಂದ ಶಿಸ್ತು ಮತ್ತು ಪರಿಶ್ರಮ ಕಲಿತೆವು. ಈ 3 ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಸ್ನೇಹಿತರೆ, ಗುರಿ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಯಾವಾಗಲೂ ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡಿ. ಪ್ರಕೃತಿಯ ಪ್ರತಿಯೊಂದು ಜೀವಿಯು ನಮಗೆ ಒಂದು ಪಾಠ ಕಲಿಸುತ್ತದೆ. ಒಂಟೆ ನಮಗೆ ತಾಳ್ಮೆ ಮತ್ತು ನಿರಂತರ ಪ್ರಯತ್ನವನ್ನು ಕಲಿಸುತ್ತದೆ. ಗಿಡುಗ ನಮಗೆ ದೊಡ್ಡ ಕನಸು ಕಾಣುವುದನ್ನು ಮತ್ತು ಎತ್ತರಕ್ಕೆ ಹಾರುವುದನ್ನು ಕಲಿಸುತ್ತದೆ. ಇರುವೆ ನಮಗೆ ಶಿಸ್ತು, ಪರಿಶ್ರಮ ಮತ್ತು ಭವಿಷ್ಯದ ತಯಾರಿಯನ್ನು ಕಲಿಸುತ್ತದೆ. ಅಷ್ಟೇ ಅಲ್ಲ, ಕಾಗೆ ನಮಗೆ ಚಾಣಾಕ್ಷತನವನ್ನು ಕಲಿಸುತ್ತದೆ. ನಾಯಿ ನಮಗೆ ಎಚ್ಚರಿಕೆಯಿಂದ ಇರಲು ಕಲಿಸುತ್ತದೆ. ಈ ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ಗುರಿಯನ್ನು ಸಾಧಿಸಬಹುದು, ಯಾವುದೇ ಕನಸನ್ನು ನನಸಾಗಿಸಬಹುದು. ಸ್ನೇಹಿತರೆ, ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಚೆನ್ನಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು. ಜೈ ಹಿಂದ್.